ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ವಿಸ್ತಾರ ಫುಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ನಾನು ವಿನಯ್ ಶ್ರೀನಿವಾಸ್ RVR ಕೇಟರರ್ಸ್ನ ನಡೆಸ್ತಾ ಇರೋವಂಥವ್ರು. ಈಗ ಇವತ್ತು ಒಂದು ಒಳ್ಳೆ ರೆಸಿಪಿ, ಸ್ವೀಟ್ ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ. ಸ್ವೀಟ್ ಅಂತ ಹೇಳಿದ್ರೆ ನೋಡಿ, ಒಳ್ಳೆ ಕ್ಯಾರೆಟ್ ಹಲ್ವಾ, ಗಾಜರ್ ಕಾ ಹಲ್ವಾ ಅಂತ ಹೇಳ್ತಾರೆ ಹಿಂದಿಲಿ. ಕ್ಯಾರೆಟ್ ಹಲ್ವಾ, ಇದನ್ನು ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸೋಣ ಬನ್ನಿ. ನೋಡಿ ಸ್ನೇಹಿತರೆ, ಕ್ಯಾರೆಟ್ ಹಲ್ವಕ್ಕೆ ಮೇಯ್ನು ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ. 6 ಕ್ಯಾರೆಟ್ ತುರಿದಿಟ್ಕೊಂಡಿದ್ದೀನಿ, ಅಂದರೆ 3 ಬೌಲ್ ಅಷ್ಟು. ಆ 3 ಬೌಲ್ಗೆ 2 ಬೌಲ್ ಶುಗರು, ಸ್ವಲ್ಪ ಏಲಕ್ಕಿ ಪುಡಿ, ಹಾಲು ಒಂದು 100 ಗ್ರಾಮ್ ಅಷ್ಟು ಹಾಲು, ಆಮೇಲೆ ಸ್ವಲ್ಪ ಕಡಲೆ ಹಿಟ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಒಗ್ಗರಣೆಗೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ. ಸ್ನೇಹಿತರೆ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೆಲ್ಲ ತೋರಿಸಿದ್ದೀನಿ. ಈಗ ಹೇಗೆ ಮಾಡೋದು ಅಂತ ಪ್ರೊಸೀಜರ್ ಒಂದೊಂದಾಗಿ ಮಾಡ್ತಾ ಹೋಗೋಣ. ಕ್ಯಾರೆಟ್ ಹಲ್ವಾ ಬೇಗ ಒಂದು 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೋಡಿ ಸ್ನೇಹಿತರೆ, ಫಸ್ಟು ಒಲೆ ಹಚ್ಕೊಂಡಿದ್ದೀನಿ. ಬಾಣಲಿಗೆ 100 ಗ್ರಾಮ್ ಅಷ್ಟು ಹಾಲನ್ನ ಹಾಕೋಣ. 100 ಗ್ರಾಮ್ ಹಾಲು, 3 ಕಪ್ಪಷ್ಟು ಕ್ಯಾರೆಟ್ ತುರಿದಿರೋವಂಥ ಕ್ಯಾರೆಟ್ ತುರಿ, 1 2 3 ಕಪ್ಪಷ್ಟು ಕ್ಯಾರೆಟ್ ತುರಿ. ಇದಕ್ಕೆ 2 ಕಪ್ಪಷ್ಟು ಸಕ್ಕರೆ, 1 2. ಈಗ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಸಕ್ಕರೆ ಹಾಕಿದ್ದೀವಲ್ಲ, ಸಕ್ಕರೆ ನೀರು ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ರೆ ನಿಮ್ಗೆ ಆಮೇಲೆ ನಿಧಾನಕ್ಕೆ ಬೇಯ್ತಾ ಇರುತ್ತದು. ಅದರಲ್ಲೇ ಬೇಯಬೇಕು, ಆ ಸಕ್ಕರೆ ಹಾಲಲ್ಲೇ ಕ್ಯಾರೆಟು ಬೆಂದರೆ ಆವಾಗಲೇ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ನೀರು ಬಿಟ್ಕೊಳ್ಳುತ್ತೆ. ಸಕ್ಕರೆ ಹಾಕ್ತಿದ್ದಂಗೆ ನೋಡಿ, ಇದು ಬಿಸಿ ಆದಂಗೆ ನೀರು ಬಿಟ್ಕೊಳ್ಳುತ್ತೆ. ಈ ನೀರು ಬಿಟ್ಕೊಂಡ್ರೆ ನಿಮ್ಗೆ ರುಚಿಯಾಗಿರುತ್ತೆ. ಬೇಯೋದು ಚೆನ್ನಾಗಿ ಬೇಯುತ್ತೆ. ಇದೇ ನೀರಲ್ಲೇ ಬೇಯಬೇಕಿದು, ಹಾಲು ಮತ್ತು ಈ ಸಕ್ಕರೆ ಬಿಟ್ಟಿರೋ ನೀರಲ್ಲೇ. ಇದೊಂದು 3 ನಿಮಿಷ ಚೆನ್ನಾಗಿ ಬೆಂದರೆ ಸಾಕು. ತುಂಬ ಹೊತ್ತು ಬೇಯೋ ಅವಶ್ಯಕತೆ ಇಲ್ಲ. ಒಂದು 3 ನಿಮಿಷ ಚೆನ್ನಾಗಿ ಬೇಯಬೇಕಿದು. ಈ ನೀರೆಲ್ಲ ಹಿಂಗೋವರೆಗೂ ಬೆಂದರೆ ಸಾಕು. ನೋಡಿ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ದಂಗೆ ಆ ನೀರಲ್ಲೇ ಚೆನ್ನಾಗಿ ಕ್ಯಾರೆಟ್ ಎಲ್ಲ ಹಿಂಗಿ ಈ ಥರ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಇದಕ್ಕೆ ತುಪ್ಪದಲ್ಲಿ ಒಂದು ಗೋಡಂಬಿ, ದ್ರಾಕ್ಷಿ ಎಲ್ಲ ಒಗ್ಗರಣೆ ಕೊಟ್ಬಿಡೋಣ. ಇದಕ್ಕೆ ಒಂದು 2 ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ತುಪ್ಪ ನೋಡಿ ಕಾಯ್ತಿದ್ದಂಗೆ ಒಗ್ಗರಣೆಗೆ ಸ್ವಲ್ಪ ಗೋಡಂಬಿ, ಕಟ್ ಮಾಡಿರೋಂಥ ಬಾದಾಮಿ, ಎರಡು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ವಲ್ಪ ದ್ರಾಕ್ಷಿ, ಒಂದೇ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋಣ. ಈಗ ಕಡಲೆ ಹಿಟ್ಟು ಏನಕ್ಕೆ ಅಂತ ಹೇಳಿದ್ರೆ, ಕ್ಯಾರೆಟ್ ಹಲ್ವಕ್ಕೆ ಒಂದೂವರೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ರೆ ಒಳ್ಳೆ ರುಚಿ ಬರುತ್ತೆ ಮತ್ತು ತುಂಬ ಚೆನ್ನಾಗಿರುತ್ತೆ. ಈ ಜಾಗದಲ್ಲಿ ಯಾರು ಕಡಲೆ ಹಿಟ್ಟು ಬಳಸೋಕ್ಕೆ ಇಷ್ಟ ಇಲ್ವೋ ಅವರು ಕೋವಾ ಕೂಡ ಹಾಕೋಬೋದು, ಸಪ್ಪೆ ಕೋವಾ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಹಾಕಿದೆ. ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಕ್ಯಾರೆಟ್ ಹಲ್ವಕ್ಕೆ ಒಗ್ಗರಣೆ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ಕಡಲೆ ಹಿಟ್ಟು ಹಾಕಿ ಒಗ್ಗರಣೆ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಕ್ಯಾರೆಟ್ ಹಲ್ವ ರೆಡಿಯಾಗಿದೆ. ಈಗ ಲಾಸ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಇದಕ್ಕೆ ಹಾಕೊಂಬೋಣ. ಸ್ವಲ್ಪ ಹಾಕಿದ್ರೆ ಸಾಕು, ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ. ನೋಡಿ, ಗರಿಗರಿ ಆದಂಥ ಒಳ್ಳೆ ಬಿಸಿ ಆದಂಥ ಘಮ ಅಂತಿರೋ ಕ್ಯಾರೆಟ್ ಹಲ್ವಾ, ಗಾಜರ್ ಕಾ ಹಲ್ವಾ ರೆಡಿಯಾಗಿದೆ. 5 ನಿಮಿಷದಲ್ಲಿ ರೆಡಿಯಾಗಿದೆ. ಮನೇಲಿ ಹೇಗೆ ಮಾಡೋದು ಅಂತ ದಯವಿಟ್ಟು ಇನ್ನೊಂದ್ಸಲ ನೋಡ್ಕೊಳ್ಳಿ.
ಒಳ್ಳೆ ಘಮ ಘಮ ಅಂತಿರೋ ಕ್ಯಾರೆಟ್ ಹಲ್ವಾ ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಗಾಜರ್ ಕಾ ಹಲ್ವಾ ನೋಡಿ, ಒಳ್ಳೆ ಟೆಕ್ಸ್ಚರಲ್ಲ, ಒಳ್ಳೆ ಕಲರು. ಏನಕ್ಕೆ ಈ ಸಕ್ಕರೆಯಲ್ಲೇ ಬೇಯಿಸ್ಬೇಕು, ಹಾಲಾಕಿ ಬೇಯಿಸ್ಬೇಕು ಅಂದರೆ ಆ ಕ್ಯಾರೆಟ್ ಕಲರ್ ಹಾಗೆ ಉಳ್ಕೊಳ್ಳುತ್ತೆ ನೋಡಿ. ಆ ಕಲರು ನೋಡ್ತಿದ್ರೆ ಖುಷಿ ಆಗಬೇಕು. ಫಸ್ಟು ಏನೇ ಅಡುಗೆ ಮಾಡಲಿ ಕಣ್ಣಿಗೆ ಆನಂದ ಕೊಡಬೇಕು, ಮೂಗಿಗೆ ಆನಂದ ಕೊಡಬೇಕು, ಆಮೇಲೆ ನಾಲಿಗೆಗೆ ರುಚಿ. ಈಗ ಕಣ್ಣಿಗೆ ಆನಂದ ಕೊಟ್ಟಿದೆ, ಮೂಗಿಗೆ ಘಮ ಘಮ ಅಂತ ಫ್ಲೇವರ್ ಬರ್ತಾ ಇದೆ. ಈಗ ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ, ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಸಕ್ಕರೆನೂ ಅಷ್ಟೇ. ನೀವು ಇದನ್ನು ಮನೇಲಿ ಒಂದ್ಸಲ ಟ್ರೈ ಮಾಡಿ, 100% ನಿಮಗೆ ಖುಷಿ ಆಗುತ್ತೆ. ಇದೇ ರೀತಿಯಾದಂಥ ಹೊಸ ಹೊಸ ರೆಸಿಪಿಗಳಿಗೆ ನಮ್ಮ ವಿಸ್ತಾರ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದೇ ಥರ ಟ್ರೆಡಿಷ್ನಲ್ ಅಡುಗೆಗಳು ಬರೀ ನೀವು ನೋಡೋದಲ್ಲ, ನಿಮ್ಮ ಸ್ನೇಹಿತರ ಜೊತೆ, ಫ್ರೆಂಡ್ಸ್ ಜೊತೆ, ಆಮೇಲೆ ಸಂಬಂಧಿಕರ ಜೊತೆ ಎಲ್ಲರ ಜೊತೆ ಹಂಚ್ಕೊಳ್ಳಿ. ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗೋದೇ ನಮ್ಮ ಉದ್ದೇಶ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.